ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಅತಿ ಸ್ಪೆಷಲ್ ಆದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಆ ದೇವಸ್ಥಾನದ ವಿಶೇಷತೆ ಏನು, ಇಲ್ಲಿ ದರ್ಶನ ಮಾಡಿದ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಅವರ ಯಾವ ರೀತಿ ನೋಡ್ತಾ ಇದ್ದಾಳೆ, ಯಾವ ಮುಖಾಂತರ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಆದರೆ ಇಲ್ಲಿ ಸ್ಪೆಷಲ್, ನೀವು ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಇಲ್ಲೇ ಬಂದು ನೀವು ದರ್ಶನ ಮಾಡಬೇಕು, ತುಂಬಾ ಒಳ್ಳೇದಾಗತ್ತೆ. ಬನ್ನಿ. ಅದು 1200 ವರ್ಷದ ಪುರಾತನದ ದೇವಸ್ಥಾನ. ಬನ್ನಿ, ಅದು ಯಾರು ಕಟ್ಟಿಸಿದ್ದು, ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತಂದರೆ, ಶಾಪಕ್ಕೆ ಗುರಿಯಾಗಿ ಹಾಳಾದ ಊರಲ್ಲೇ ನೆಲೆ ನಿಂತಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನ ಎಲ್ಲಿದೆ ಅಂತಂದರೆ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಮಾರೇನಹಳ್ಳಿ ಗ್ರಾಮದಲ್ಲಿದೆ. ಆ ದೇವಸ್ಥಾನವು ಭಾರತ ಪುರಾತತ್ವದ ಇಲಾಖೆಗೆ ಸೇರಿದೆ. ನೀವೇನಾದರೂ ವಿಡಿಯೋ ಚಿತ್ರೀಕರಣ ಅಥವಾ ಫೋಟೋ ತೆಗೆದುಕೊಳ್ಬೇಕಾದ್ರೆ ಆ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ವಿಡಿಯೋ ಚಿತ್ರೀಕರಣ ಅಥವಾ ಫೋಟೋ ತೆಗೆದುಕೊಳ್ಬೋದು. ಈಗ ವಿಷಯಕ್ಕೆ ಬರೋಣ. ಈ ದೇವಸ್ಥಾನವು 1200 ವರ್ಷಗಳ ಹಿಂದೆ 1ನೇ ರಾಜರಾಜ ಚೋಳ ಕಟ್ಟಿಸಿದ್ರಂತೆ. ಆ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ನೋಡಿ, ಇದು ಮಾರಳ್ಳಿ ದೇವಸ್ಥಾನಕ್ಕೆ ಹೋಗುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ಹೆಬ್ಬಾಗಿಲು ಅಂತಂದರೆ ಆರ್ಚ್. ಇಲ್ಲಿಂದನೇ ನಾವು ಒಳಗಡೆ ಹೋಗಬೇಕು. ಇಲ್ಲಿಂದ ಕೇವಲ 1.5 ಕಿಲೋಮೀಟ್ರ್ ದೂರದಲ್ಲಿದೆ ಆ ದೇವಸ್ಥಾನ. ಬನ್ನಿ, ಒಳಗಡೆ ಯಾವ ರೀತಿ ಇದೆ, ರೋಡ್ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಈಗ ತೋರಿಸ್ತಾ ಹೋಗ್ತೇನೆ, ಬನ್ನಿ. ನೋಡಿ, ಇದೆ ರೋಡ್ ಈ ಥರ ಇದೆ. ಈಗ ಅಂದರೆ ಈಗ ನಾವು ಹೋಗ್ತಾ ಇರುವಂಥ ಊರು ಒಂದು ಕಾಲದಲ್ಲಿ ಬಹಳ ವೈಭವದಿಂದ ಶ್ರೀಮಂತಿಕೆಯಿಂದ ಮೆರೆದಂತಹ ಊರು. ಆದರೆ ಒಬ್ಬ ಋಷಿ ಮುನಿಯಿಂದ ಶಾಪಕ್ಕೆ ಗುರಿಯಾಗಿ ಹಾಳಾದಂತಹ ಮಾರೇನಹಳ್ಳಿ ಗ್ರಾಮ. ಆ ಗ್ರಾಮಕ್ಕೆ ನಿಮ್ಮನ್ನು ಈಗ ಕರ್ಕೋಗ್ತಾ ಇದ್ದೀನಿ. ಇನ್ನೇನೋ ಬಂತು. ಆದರೆ ಇಲ್ಲಿರುವಂತಹ ವಿಗ್ರಹ ನೋಡ್ತಾ ಇದ್ದರೆ ಮೈ ರೋಮಾಂಚನವಾಗುತ್ತೆ. ಆ ರೀತಿ ವಿಗ್ರಹ ಇದೆ. ಅದು ಅಲ್ಲದೆ ಲಕ್ಷ್ಮೀದೇವಿಯು ನರಸಿಂಹಸ್ವಾಮಿಯ ಎಡತೊಡೆಯ ಮೇಲೆ ಕುಂತಿದ್ದಾರೆ. ಅದು ನಮ್ಮನ್ನು ಭಕ್ತಾದಿಗಳನ್ನ ನೋಡ್ತಾ ಇಲ್ಲ, ಲಕ್ಷ್ಮೀದೇವಿ ಸ್ವಾಮಿಯನ್ನೇ ನೋಡುತ್ತಿದ್ದಾರೆ. ಯಾವ ರೀತಿ ಇದೆ ವಿಗ್ರಹ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಆದರೆ ಆ ವಿಗ್ರಹದ ಮುಂದೆ ನೀವು ಯಾವ ರೀತಿ ಬೇಡ್ಕೋಬೇಕು, ಯಾವ ರೀತಿ ಹರಕೆ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅಲ್ಲೇ ಮೇನ್ ಟ್ವಿಸ್ಟ್ ಇರೋವಂಥದ್ದು. ಏನಕ್ಕೆ ಅಂತಂದರೆ, ಈ ಸ್ವಾಮಿಗೆ ಮತ್ತು ಲಕ್ಷ್ಮೀದೇವಿಗೆ ಏನು ಇಷ್ಟ, ಆ ಇಷ್ಟವಾದದ್ದು ಯಾವ ರೀತಿ ನಾವು ಇಲ್ಲಿ ಹರಕೆ ರೂಪವಾಗಿ ತೀರಿಸ್ಬೋದು ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನಕ್ಕೆ ಅಂತಂದರೆ, ದಯವಿಟ್ಟು ವೀಡಿಯೋನ ಯಾರೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ, ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ. ಏನಕ್ಕೆ ಅಂತಂದರೆ, ಈ ದೇವರ ವಿಗ್ರಹದ ಮುಂದೆ ನೀವು ಬೇಡಿಕೊಂಡ್ರೆ 100% 11 ದಿನ ಇಲ್ಲ 12 ದಿನದಲ್ಲಿ ನಿಮ್ಗೆ ಒಳ್ಳೆಯದಾಗತ್ತೆ. ಆದರೆ ಹರಕೆ ಮಾಡ್ಕೋ ರೀತಿ ಯಾವ ರೀತಿ ಅಂತಂದರೆ, ದೇವರಿಗೆ ತುಂಬ ಇಷ್ಟವಾದ ರೀತಿಯಲ್ಲಿ ನೀವು ಹರಕೆ ಮಾಡ್ಕೋಬೇಕು ಮತ್ತು ಆ ಬೇಡ್ಕೋಬೇಕು. ಆ ಬೇಡ್ಕೋಬೇಕಾದ್ರೆ ಯಾವ ರೀತಿ ಬೇಡ್ಕೋಬೇಕು ಅನ್ನೋದನ್ನು ನಿಮ್ಗೆ ಈಗ ಹೇಳೋಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ, ನೋಡ್ರಿ, ಆಲ್ರೆಡಿ ಬಂದ್ವಿ. ಈಗ ನಾವು ಎಡಗಡೆ ತಿರ್ಕೋಬೇಕು. ಎಡಗಡೆನೇ ಒಂದು ಕೊಳ ಇದೆ, ದೊಡ್ಡ ಕೊಳ, ಅಂದರೆ ಗರುಡ ಕೊಳ ಅಂತಿದೆ. ಆ ಗರುಡ ಕೊಳ ಯಾವ ರೀತಿ ಇದೆ, ಅಲ್ಲಿ ಯಾವಾಗ ಗರುಡ ಬಂದು 1 ರೌಂಡು 3 ರೌಂಡ್ ಆಗುತ್ತೆ ಅನ್ನೋದನ್ನು ಇಲ್ಲಿನ ಅರ್ಚಕರು ಮತ್ತು ಇಲ್ಲಿ ಒಳಗಡೆ ಇರುವಂತಹ ಭಕ್ತಾದಿಗಳನ್ನು ಕೇಳಿ ತಿಳ್ಕೊಳ್ಳೋಣ. ಆದರೆ ಇಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ, ಕೇಳಿ. ಈ ದೇವಸ್ಥಾನ ವಿಗ್ರಹದ ಮುಂದೆ ನೀವು ಯಾವ ರೀತಿ ಬೇಡ್ಕೋಬೇಕು ಅನ್ನೋದೇ ಇಂಪಾರ್ಟೆಂಟು, ಆಯಿತಾ? ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ದಯವಿಟ್ಟು ಆದಷ್ಟು ಶೇರ್ ಮಾಡಿ. ಒಳ್ಳೆಯದಾಗಲಿ ನಿಮಗೆ. ಈಗ ಬನ್ನಿ ಹೋಗೋಣ. ಈಗ ನನ್ನ ಎದುರುಗಡೆ ಕಾಣಿಸ್ತಿರುವಂಥದ್ದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈಗ ನನ್ನ ಬಲಗಡೆ ಇರುವಂಥದ್ದು ಗರುಡಗಂಬ 48 ಅಡಿ ಎತ್ತರದಲ್ಲಿದೆ. ಈ ನನ್ನ ಎಡಭಾಗದಲ್ಲಿರುವಂಥದ್ದು 14 ಕಂಬ ಹೊಂದಿರುವಂತಹ, ಇಲ್ಲಿ ನನ್ನ ಎಡಭಾಗದಲ್ಲಿ ಇದೆಯಲ್ಲ ಆ ಕಂಬಗಳು ಇರುವಂತಹ ಸಭಾಮಂಟಪ. ನನ್ನ ಎಡಗಡೆ ಇರುವಂಥದ್ದು ನೋಡಿ, ಇಲ್ಲಿ ಇದು ಸಭಾಮಂಟಪ. 14 ಕಂಬಗಳನ್ನು ಹೊಂದಿರುವಂತಹ ಸಭಾಮಂಟಪ ಕೂಡ ಇಲ್ಲಿದೆ. ನಾವು ಈಗ ಒಳಗಡೆ ಹೋಗೋಣ. ಇಲ್ಲಿ ಎಂತೆಂತಹ ಮಹಾರಾಜರುಗಳು ಆಳ್ವಿಕೆ ಮತ್ತು ಅಥವಾ ಭಕ್ತಿಯಿಂದ ಬಂದು ಹೋಗಿದ್ದಾರೆ ಅನ್ನೋದಾದರೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿ ಒಳಗಡೆ ಹೋಗೋಣ, ಇಲ್ಲಿ ಬನ್ನಿ.
ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಆದರೆ 1200 ವರ್ಷದ ಪುರಾತನ ಹೊಂದಿರುವಂತಹ ದೇವಸ್ಥಾನಕ್ಕೆ ನಾವಿವತ್ತು ಬಂದಿದ್ದೀವಿ. ಎಷ್ಟು ಪುಣ್ಯ ಮಾಡಿರಬೇಕು, ಯಾವ ಜನ್ಮದಲ್ಲಿ ನಾವು ಪುಣ್ಯ ಮಾಡಿದ್ವಿ, ಇದನ್ನು ನೋಡ್ತಾ ಇರುವಂಥವ್ರು ನೀವು ಎಷ್ಟು ಪುಣ್ಯ ಮಾಡಿರ್ಬೋದು ಅಲ್ವಾ. ಇಲ್ಲಿ ಬಂದು ನೀವು ಕೂಡ ಈ ವಿಗ್ರಹದ ಮುಂದೆ ನಿಂತ್ಕೊಳ್ಳಿ. ಆದರೆ ಹೋಗಿ ಮುಂಚೆ ಎಡಭಾಗದಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ, ಅವ್ರಿಗೆ ಮೊದಲು ನಮಿಸಬೇಕು. ಅಂದರೆ ನಮಸ್ಕಾರ ಮಾಡಿ ಆನಂತರ ನಾವು ಒಳಗಡೆ ಹೋಗ್ಬೇಕು. ನೋಡಿ, ಈಗ ಜೂಮ್ ಆಗ್ತೀನಿ ನೋಡಿ. ವೀರಾಂಜನೇಯ ನೋಡಿದ್ರ, ದರ್ಶನ ಮಾಡಿದ್ರ. ಈಗ ಬನ್ನಿ ಒಳಗಡೆ ಹೋಗೋಣ. ನೋಡಿ, ಇಲ್ಲಿ ಮೇನ್ ಏನಪ್ಪ ಅಂತಂದರೆ ಇಲ್ಲಿ ಗರುಡೇಶ್ವರ ಇದ್ದಾರೆ. ಈ ಗರುಡ ಕಂಬದಲ್ಲಿ ಬೆನ್ನು ತೋರಿಸಿ ಮೇಲ್ಗಡೆ ಹತ್ತಬಾರ್ದು. ಯಾರೂ ಯಾವುದೇ ಭಕ್ತಾದಿಗಳೇ ಆಗಿರಲಿ ಬೆನ್ನು ತೋರಿಸಿ ಮೇಲ್ಗಡೆ ಹತ್ತಬಾರ್ದು. ಏನಕ್ಕೆ ಅಂತಂದರೆ ಈ ಗರುಡೇಶ್ವರ ಬೆನ್ನ ತೋರಿ ಈ ಮೆಟ್ಲತ್ತಿ ದರ್ಶನ ಮಾಡಿದವ್ರಿಗೆ ತುಂಬ ತೊಂದರೆಗಳನ್ನ ಕೊಟ್ಬಿಡ್ತಾರೆ. ಆದರೆ ಅದಕ್ಕೋಸ್ಕರ ಆ ಕಡೆ ಈ ಕಡೆ ಬಲಭಾಗದಲ್ಲಿ ಮೆಟ್ಲುಗಳು ಮಾಡಿದ್ದಾರೆ. ಎಡಗಡೆನೂ ಇದೆ, ಬಲಗಡೆನೂ ಇದೆ, ತೋರಿಸ್ತೀನಿ. ಹಾಗಾದರೆ ಇಲ್ಲಿ ದ್ವಾರಪಾಲಕರಾದಂತಹ ಜಯ ವಿಜಯರು ಇಲ್ಲಿ ಆಲ್ರೆಡಿ ನಿಮಗೆ ಕಾಣಿಸ್ತಾ ಇದ್ದಾರೆ ನೋಡಿ. ನೋಡಿ, ನಾ ಈಗ ಬಂದನಲ್ಲ, ಈ ರೋಡ್ ಕೂಡ ಇಲ್ಲ, ಅಲ್ಲಿ ಮುಂದೆಗಡೆ ಕಾಣಿಸ್ತಾ ಆ ಕಡೆ ಬರಬೇಕು. ಎದುರುಗಡೆ ಮೆಟ್ಲು ಯಾವುದೇ ಕಾರಣಕ್ಕೂ ಹತ್ತಬಾರ್ದು. ಅದಕ್ಕೋಸ್ಕರನೇ ಆ ಕಡೆ ಈ ಕಡೆ ನಿಮಗೋಸ್ಕರನೇ ಮಾಡಿದ್ದಾರೆ ನೋಡ್ರಿ. ಇವರು ಜಯ ವಿಜಯರು ದರ್ಶನ ಮಾಡಿ. ಏನಕ್ಕೆ ಅಂತಂದರೆ ಇವರು ಎಲ್ಲಿ ವಿಷ್ಣು ಅವತಾರವನ್ನು ತಾಳಿದಾರೋ ಆ ದೇವಸ್ಥಾನಗಳಲ್ಲಿ, ಈಗ ವಿಷ್ಣು ದೇವಸ್ಥಾನ ಆಗಿರಲಿ, ನರಸಿಂಹಸ್ವಾಮಿ ದೇವಸ್ಥಾನ ಆಗಿರಲಿ, ರಾಮರ ದೇವಸ್ಥಾನ ಆಗಿರಲಿ, ಇಲ್ಲಿ ಜಯ ವಿಜಯರು ಇರಲೇಬೇಕು. ದ್ವಾರಪಾಲಕರು ಇದ್ದೇ ಇರ್ತಾರೆ, ನೀವು ಯಾವ ದೇವಸ್ಥಾನಕ್ಕಾರು ಹೋಗಿ. ಆದರೆ ಮೊದಲು ಜಯ ವಿಜಯವ್ರಿಗೆ ನಾವು ಮೇಯ್ನಾಗಿ ನಮ್ಮ ಕಷ್ಟಗಳನ್ನ ಹೇಳ್ಕೋಬೇಕು. ಆ ಕಷ್ಟಗಳನ್ನ ಹೇಳ್ಕೊಂಡ್ರೆ ನಾವು ದೇವ್ರ ಹತ್ರನೇ ಜಯ ವಿಜಯರೇ ಹೇಳ್ತಾರೆ, ಆಯಿತಾ. ಮೇಯ್ನು ದ್ವಾರಪಾಲಕರ ಮುಂದೆ ನಾವು ನಮ್ಮ ಕಷ್ಟಗಳನ್ನ ಹೇಳ್ಕೋಬೇಕು. ನಮ್ಮ ಮನಸ್ಸಲ್ಲೇ ಹೇಳ್ಕೊಂಡ್ರೆ ಸಾಕು, ಅವ್ರಿಗೆ ಅರ್ಥ ಆಗುತ್ತೆ. ನಾವೇನು ಬಾಯ್ಬಿಟ್ಟು ಜೋರಾಗಿ ಹೇಳ್ಬೇಕಾಗಿಲ್ಲ, ಆಯಿತಾ. ಇಲ್ಲಿ ಬನ್ನಿ, ವೇದಾಂತ ನೋಡ್ರಿ. ಎಷ್ಟು ನಮ್ಮಂಥ ಭಕ್ತಾದಿಗಳನ್ನ ಎಷ್ಟು ಜನ ನೋಡಿರ್ಬೋದು ಅಲ್ವಾ. ಆದರೆ ಇದು 108 ಕಂಬಗಳುಳ್ಳ ಮುಖಮಂಟಪ ನೋಡಿ. 108 ಕಂಬಗಳಿದೆ ಇಲ್ಲಿ. ಆದರೆ ಇಲ್ಲಿ ಶ್ರೀದೇವಿ ಭೂದೇವಿಯೂ ಕೂಡ ಜೊತೆಲಿದ್ದಾರೆ. ಅವ್ರನ್ನೂ ಕೂಡ ದರ್ಶನ ಮಾಡಿಸ್ತೀನಿ ಬನ್ನಿ. ಫಸ್ಟು ಅವ್ರನ್ನ ದರ್ಶನ ಮಾಡಿಸ್ತೀನಿ, ಆ ನಂತರ ನಿಮ್ಮ ಸ್ವಾಮಿನ ದರ್ಶನ ಮಾಡಿಸ್ತೀನಿ. ನೀಲಾದೇವಿ ಅಮ್ಮನವರು ಇಲ್ಲಿ ಕಾಣಿಸ್ತಿದ್ದಿಲ್ಲ ಬೋರ್ಡಲ್ಲಿ, ನೀಲಾದೇವಿ ಅಮ್ಮನವರು. ನೀವು ಈಗ ದರ್ಶನ ಮಾಡಿ. ದರ್ಶನ ಮಾಡಿದ್ರಾ? ಬನ್ನಿ, ಈಗ ಮುಂದೆ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ. ಎಷ್ಟು ವಿಶಾಲವಾಗಿ. ಆದರೆ ಈಗ ನಾವಿಲ್ಲಿ ತಿರುಗಾಡ್ತಾ ಇರುವಂತಹ ಜಾಗದಲ್ಲಿ ಎಷ್ಟೆಷ್ಟು ಭಕ್ತಾದಿಗಳು, ಒಳ್ಳೆಯವರು ತಿರುಗಾಡಿದ್ದಾರೆ, ಕೆಟ್ಟವರು ಕೂಡ ತಿರುಗಾಡಿದ್ದಾರೆ ಅಲ್ವಾ. ಆದರೆ ನಾವು ಪುಣ್ಯ ಮಾಡಿರ್ತೀವಿ. ಇಂಥ ಹಳೆ ಪುರಾತನ ದೇವಸ್ಥಾನಗಳನ್ನು ನಾವು ನೋಡಬೇಕು ಅಂತಂದರೆ, ಸ್ಪರ್ಶ ಮಾಡಬೇಕು ಅಂತಾಗಿರಲಿ, ದರ್ಶನ ಮಾಡಬೇಕಾಗಿರಲಿ, ನಾವು ಎಲ್ಲಿ ಏನೇನು ಬೇಡ್ಕೊ ಬಂದಿದ್ವೋ. ಯಾಕೆ ಅಂತಂದರೆ ಗಂಗರ ಕಾಲದ ಭಕ್ತಾದಿಗಳು, ಹೊಯ್ಸಳರ ಕಾಲದ ಭಕ್ತಾದಿಗಳು, ವಿಜಯನಗರದ ಅರಸರ ಕಾಲದ ಭಕ್ತಾದಿಗಳು, ಹೈದರಾಲಿ ಕಾಲದ ಭಕ್ತಾದಿಗಳು, ಟಿಪ್ಪು ಸುಲ್ತಾನ್ ಕಾಲದ ಭಕ್ತಾದಿಗಳು, ಅಂತಿಂಥ ಕಾಲದಲ್ಲಿರುವಂತಹ ಭಕ್ತಾದಿಗಳನ್ನು ನೋಡಿರುವಂತಹ ಸ್ವಾಮಿ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ. ಇಂತಹ ದೇವಸ್ಥಾನಕ್ಕೆ ನಾವು ಕೂಡ ಬಂದಿದ್ದೀವಿ ಅಂತಂದರೆ ನಿಮಗಾಗಲೇ ಹೇಳಿದಾಗೆ ನಾವು ಏನು ಪುಣ್ಯ ಮಾಡಿರಬೇಕು ಅಲ್ವಾ. ಇಲ್ಲಿ ಮೇಯ್ನಾಗಿ ನಿಮಗೀಗ ವಿಷಯಕ್ಕೆ ಬಂದ್ಬಿಡ್ತೇನೆ. ಲಕ್ಷ್ಮೀ ನರಸಿಂಹ ವಿಗ್ರಹದ ಮುಂದೆ ನೀವು ಬೇಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಅದರಲ್ಲೂ ನೀವು ಬೇಡ್ಕೋಬೇಕಾಗಿರೋದು ನರಸಿಂಹನ ಮುಂದೆ. ಲಕ್ಷ್ಮೀ ಮುಂದೆ ಯಾಕಪ್ಪ ಬೇಡ್ಕೋಕ್ಕಾಗಲ್ಲ ಅಂತಂದರೆ, ಲಕ್ಷ್ಮೀ ದೇವಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೋಡಲ್ಲ, ನೋಡ್ತಾನೇ ಇಲ್ಲ. ಅವ್ರು ನೋಡ್ತಾ ಇರುವಂಥದ್ದು ತನ್ನ ಗಂಡನಾದ ನರಸಿಂಹಸ್ವಾಮಿ ಮಾತ್ರ. ಅವರು ಬೇರೆ ಏನೂ ನೋಡ್ತಾ ಇಲ್ಲ,
ತನ್ನ ಗಂಡನಾದ ನರಸಿಂಹಸ್ವಾಮಿಯನ್ನೇ ನೋಡ್ತಾ ಇರ್ತಾರೆ. ಅದಕ್ಕೆ ನೀವು ನರಸಿಂಹಸ್ವಾಮಿ ಹತ್ರನೇ ಹೇಳ್ಬೇಕು, ನೀವು ನನಗೆ ಇಷ್ಟು ದಿನದಲ್ಲಿ ಈ ಕಷ್ಟವನ್ನು ಪರಿಹಾರ ಮಾಡಿದ್ದಲ್ಲಿ ನಿಮಗೆ ಅರಿಶಿಣದ ಲೇಪನ ಅಥವಾ ಅರಿಶಿಣದ ಅರ್ಚನೆ ಮಾಡಿಸ್ತೇನೆ ಅಂತೇಳಿ ನೀವು ಅರ್ಕೆ ಮಾಡ್ಕೋಬೇಕು. ಅರಿಶಿಣದ ಲೇಪನ ಮಾಡಿಸ್ತೀನಿ ಅಂತ ನೀವು ಏನಾದ್ರು ಅರ್ಕೆ ಹೊತ್ಕೊಂಡ್ರೆ ನಿಮಗೆ 11 ದಿನದಲ್ಲಿ ಇಲ್ಲ 13 ದಿನದಲ್ಲಿ ಖಂಡಿತವಾಗೂ ನೆರವೇರುತ್ತೆ. ಇದಂತೂ 100% ಸತ್ಯ. ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡಿ, ಹೋಗಿ ಬೇಡ್ಕೊಳ್ಳಿ. ನಿಮಗೆ ಅರಿಶಿಣದ ಅಲಂಕಾರ ಮಾಡಿಸ್ತೀನಿ ಅಂತೇಳಿ ನೀವೇನಾದರೂ ಅರ್ಕೆ ಮಾಡಿಕೊಂಡು ನನಗೆ ಈ ಥರ ಕಷ್ಟ ಇದೆ, ನನಗೆ ಇಷ್ಟು ದಿನದಲ್ಲೇ ಮಾಡಬೇಕು ಅಂತ ನೀವು ಕೂಡ ಹೇಳ್ಬೋದು. ಅದನ್ನು ನೀನು ನಿಮ್ಮ ಹೆಂಡ್ತಿಗೆ ಲಕ್ಷ್ಮೀದೇವಿಗೆ ಹೇಳಪ್ಪ ಅಂತೇಳಿ ನೀವು ಅವ್ರಿಗೆ ಹೇಳಬೇಕು. ಏನಕ್ಕೆ ಅಂತಂದರೆ ಅವರು ನಿಮ್ಮನ್ನು ನೋಡಲ್ಲ, ಲಕ್ಷ್ಮೀದೇವಿಯವರು ನಿಮ್ಮನ್ನು ನೋಡ್ತಾ ಇರಲ್ಲ, ಅವರು ತನ್ನ ಗಂಡನಾದ ಮಾತ್ರ ನೋಡ್ತಾ ಇರ್ತಾರೆ. ಅದಕ್ಕೆ ನೀವು ನಿಮ್ಮ ಹೆಂಡ್ತಿಯಾದ ಲಕ್ಷ್ಮೀದೇವಿಗೆ ನನ್ನ ಕಷ್ಟವನ್ನು ಹೇಳಪ್ಪ ಅಂತೇಳಿ ಹೇಳ್ಕೊಂಡು ನಾನು ನಿಮಗೆ ಅರಿಶಿಣದ ಲೇಪನ ಮಾಡಿಸ್ತೀನಿ ಅಂತೇಳಿ ನೀವು ಅರ್ಕೆ ಮಾಡಿಕೊಂಡ್ರೆ 11 ದಿನ ಇಲ್ಲಾಂದರೆ 13 ದಿನದಲ್ಲಿ ಖಂಡಿತವಾಗಿಯೂ ನೆರವೇರುತ್ತೆ. ನಿಮಗೆ ಎಂಥ ಕಷ್ಟ ಇದ್ದರೂ ದೂರ ಆಗುತ್ತೆ. ನೋಡಿ, ಅಲ್ಲಿ ಲಕ್ಷ್ಮೀದೇವಿಯವರು ಭಕ್ತಾದಿಗಳನ್ನ ನೋಡ್ತಾ ಇಲ್ಲ, ತನ್ನ ಗಂಡನಾದ ನರಸಿಂಹಸ್ವಾಮಿಯನ್ನು ಮಾತ್ರ ನೋಡ್ತಾ ಇದ್ದಾರೆ. ಇಲ್ಲಿ ನಮಗೆ ಏನಪ್ಪ ಅಂತಂದರೆ ಒಳಗಡೆ ಬಂದರೆ ಏನೋ ಒಂಥರ ಉಲ್ಲಾಸ. ಅಂದರೆ ನಾನು ಕೂಡ ಅರ್ಕೆ ಮಾಡ್ಕೊಂಡಿದ್ದೀನಿ, ಇಷ್ಟು ದಿನದಲ್ಲಿ ನನಗೆ ಒಳ್ಳೇದು ಮಾಡಿದ್ರೆ ಅರಿಶಿಣದ ಲೇಪನ ಮಾಡಿಸ್ತೀನಿ ಗಣಪ ಅಂತೇಳಿ ಅರ್ಕೆ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಈ ದೇವರನ್ನು ಮುದುಕಪ್ಪ ಅಂತ ಏನು ಕರೀತಾರೆ, ಹಾಗೆ ಈ ಹಾಳಾದಂತಹ ಮಾರೇನಹಳ್ಳಿ ಎಲ್ಲಿದೆ, ಯಾವ ರೀತಿ ಈಗ ಇದೆ, ಅಲ್ಲಿ ಅಂದರೆ ನಾವು ಕಾರ ರುಬ್ತಿದಂತಹ ಒಳ್ಕಲ್ಗಳು ಈಗಲೂ ಕೂಡ ಇದೆಯಾ, ಅದನ್ನೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ತೋರಿಸ್ತೀನಿ. ಆದರೆ ಇಲ್ಲಿ ನಿಮಗೆ ಆಗಲೇ ಹೇಳಿದ್ನಲ್ಲ, ಆ ರೀತಿ ಬಂದು ನೀವು ಅರ್ಕೆ ಮಾಡಿ ದೇವರ ವಿಗ್ರಹದ ಮುಂದೆ ನೀವು ನರಸಿಂಹಸ್ವಾಮಿಗೆ ಹೇಳಬೇಕಾಗಿರುವಂಥ ವಿಷಯ ಇಷ್ಟೇ: ನನಗೆ ಈ ಥರ ಕಷ್ಟ ಇದೆ, ಇಷ್ಟು ದಿನದಲ್ಲಿ ನನಗೆ ಪರಿಹಾರ ಆದಲ್ಲಿ ನಿಮಗೆ ಅರಿಶಿಣದ ಲೇಪನ ಮಾಡಿಸಿ ನನ್ನ ಹರಕೆಯನ್ನು ತೀರಿಸ್ತೀನಿ ಅಂತೇಳಿ ನೀವು ಅರ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. 100% ಇದು. ಏನಕ್ಕೆ ಅಂತಂದರೆ ನಿಮಗೆ 1200 ವರ್ಷದ ಕಾಲ ನಿಮಗೆ ಎಂತೆಂಥ ಕಾಲದಲ್ಲಿ ಎಂತೆಂಥ ಭಕ್ತಾದಿಗಳು ಇದ್ದರು ಅಂತೆಲ್ಲ ಹೇಳಿದ್ದೀನಿ. ಅದೇ ಗಂಗರ ಕಾಲದಲ್ಲಿ ಇದ್ದಂಥ ಭಕ್ತರು, ಈಗಿನ ಕಾಲದಲ್ಲಿರುವಂತಹ ಭಕ್ತರು ಯಾವ ರೀತಿ ಇದ್ದಾರೆ ಅಂದರೆ ಎಲ್ರಿಗೂ ನಮ್ಮಂಥ ಭಕ್ತಾದಿಗಳನ್ನ ಎಷ್ಟು ಜನ ನೋಡಿರ್ಬೋದು ಈ ನಮ್ಮ ನರಸಿಂಹಸ್ವಾಮಿ ಅಲ್ವಾ. ಅಷ್ಟು ಕೋಟ್ಯಾಂತರ ಜನಗಳನ್ನ ರಾಜ ಮಹಾರಾಜರುಗಳೆಲ್ಲ ನೋಡಿದ್ದಾರೆ. ಭಕ್ತಾದಿಗಳು ಅದರಲ್ಲಿ ಒಳ್ಳೆಯವರಾರು ಕೆಟ್ಟವರು ಅನ್ನೋದು ಕೂಡ ದೇವ್ರಿಗೆ ಗೊತ್ತಾಗಿದೆ. ನೀವು ಕೂಡ ಒಂದೇ ಮನಸ್ಸಲ್ಲಿ ಬೇಡ್ಕೊಳ್ಳಿ, ನನಗೆ ಇಷ್ಟು ದಿನದಲ್ಲೇ ನನಗೆ ಕಷ್ಟ ಪರಿಹಾರ ಮಾಡಿದ್ರೆ ನಿನಗೆ ಅರಿಶಿಣದ ಲೇಪನ ಮಾಡಿಸ್ತೀನಿ ಗಣಪ ಅಂತೇಳಿ ನೀವು ಅರ್ಕೆ ಮಾಡ್ಕೊಂಡ್ರಿ ಖಂಡಿತವಾಗಿ 11 ದಿನ ಇಲ್ಲಾಂದರೆ 13 ದಿನದಲ್ಲಿ ನೆರವೇರುತ್ತೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು ನಿಮಗೆ ಈ ಊರ ಬಗ್ಗೆ, ಈ ಇತಿಹಾಸದ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ. ಈ ಎಪಿಸೋಡಲ್ಲಿ ಆದಷ್ಟು ನೋಡಿದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಮುಖಾಂತರ ಈ ದೇವರ ಮಹಿಮೆ ಬಗ್ಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ಅಡ್ರೆಸ್ಸು ಮತ್ತು ಫೋನ್ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ